ಇಷ್ಟು ದಿನ ನನ್ನ ಗಂಡ 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 ಅಂತ ಅಷ್ಟು ನಿಯತ್ತಾಗಿದ್ದಕ್ಕೆ ನನಗೆ ಗೊತ್ತಿಲ್ದಿದ್ದಂಗೆ ಇನ್ನೊಬ್ಳ ಜೊತೆ ಸಂಸಾರ ಮಾಡ್ಕೊಂಡಿದ್ದ ಅಂದರೆ ಅದು ಎಷ್ಟು ಒಂದಿನ ಅಲ್ಲ 2 ದಿನ ಅಲ್ಲ 27-28 ವರ್ಷ ನನಗೆ ಹೇಳ್ದಿದ್ದಂಗೆ ಇವನು ಸಂಸಾರ ಮಾಡ್ಕೊಂಡಿದ್ದ ಅಂದರೆ ಇವನು ನನ್ನ ಗಂಡ ಅಂತ ಅಂದ್ಕೊಂಡಾಗೂ ಏನು ಪ್ರಯೋಜನ ಐತೆ. ಇರು, ನನ್ನ ಮಗಳಿಗೊಂದು ಫೋನ್ ಹಾಕ್ಬಿಡ್ತೀನಿ. ನನಗೆ ಇವನು ಯಾವ ಕಡೆಯಿಂದನೂ ನನ್ನ ನಂಬಿಕೆನ ಉಳಿಸ್ಕೊತಾನೆ ಅಂತ ನನಗೆ ಅನ್ನಿಸ್ತಿಲ್ಲ. ಇವನು ದೊಡ್ಡ ಲೋಫರ್ ನನ್ನ ಮಗ ಅಂತ ಗೊತ್ತಾಗ್ತೈತೆ. ಇವನು ನನ್ನ ಗಂಡನ ಛೇ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದೆ. ಗಂಡ 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 ಅಂತ ಎಷ್ಟೆಲ್ಲ ನಾನು ಇದು ಮಾಡಿದೆ. ಇನ್ನು ಇವ್ ನನ್ನ ಗಂಡ ಆಗಿದ್ರೇನು ಬಿಟ್ರೇನು ಇವನ್ ಸವಾಸನ್ನೇ ನನಗೆ ಬೇಡ. ನನ್ನ ಮಗಳಿಗೊಂದ್ಸಲ ಫೋನ್ ಹಾಕ್ತೀನಿ. ಹಲೋ ಮಗಳೇ, ನಾನು ಕಣವ. ಹಾಂ ಮಾಮ್ ಹೇಳು. ಮಗಳೇ, ನಿಮ್ಮ ಅಪ್ಪ ಸರಿ ಇಲ್ಲ ಕಣ್ ಮಗಳೇ. ನಿಮ್ಮ ಅಪ್ಪ 420 ನನ್ನ ಮಗ. ನಿಮ್ಮ ಅಪ್ಪ ಇನ್ನೊಬ್ಬಳನ್ನ ಅವಳನ್ನೂ ಕಟ್ಕೊಂಡು ಹಳ್ಳಿನಾಗ ಬೇರೆ ಜೀವನ ಮಾಡಿ ನಮಗೆ ಯಾಮರ್ಸ್ಕೊಂಡು 27-28 ವರ್ಷ ಅವನೇ ಕಣ್ ಮಗಳೇ. ನನಗೆ ಯಾಕೋ ನಿಮ್ಮ ಅಪ್ಪನ ಜೊತೆ ಇರೋಕೆ ನನಗೆ ಆಸೆ ಆಗ್ತಿಲ್ಲ. ಏನೋ ಮನಸ್ಸಿಗೆಲ್ಲ ಒತ್ತದಂಗೆ ಆಗ್ತೈತೆ. ನನಗೆಲ್ಲ ನಂಬಿಕೆ ದ್ರೋಹ ಮಾಡ್ಬಿಟ್ಟ ನಿಮ್ಮ ಅಪ್ಪ. ನನಗಂತೂ ಇರೋಕ್ಕಾಗ್ತಿಲ್ಲ. ನಾನು ಈಗಲೇ ಏನು ಮಾಡಬೇಕು, ಮನೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಬಿಟ್ಟಿದ್ದೀನಿ. ವಾಟ್, ಏನಮ್ಮ ಹೇಳ್ತಾ ಇದೆಯಾ? ಅಪ್ಪ ಇನ್ನೊಂದು ಮದುವೆ ಆಗಿದ್ದಾರಾ? ಹ್ಞೂ ಮಗಳೇ, ಇನ್ನೊಂದು ಮದುವೆ ಮಾಡ್ಕೊಂಡವನೇ. ಅವಳೆಲ್ಲ ಬಂದೇನೆಲ್ಲ ಬೋಲ್ ಗಲಾಟೆ ಆಯಿತು. ನೀನು ಫೋನ್ ಮಾಡೋಣ ಅಂದ್ಕೊಂಡೆ. ನೀನು ಶಾನೆ ಬ್ಯುಸಿ ಇರ್ತೀಯಲ್ಲ, ಬಿಡು ಸುಮ್ಕೆ, ನೀನು ಶಾನೆ ಬ್ಯುಸಿ ಇರ್ತೀಯ, ಯಾಕೆ ಸುಮ್ಕೆ ನಿನಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಅದಕ್ಕೆ ಇವಾಗ ಫೋನ್ ಹಾಕಿದೆ. ಈಗ ನಾನು ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಕಣ್ಮಗಳೇ. ನನಗೆ ಏನು ಬೇಡ, ಮನೆ ಬಿಟ್ಟೇನು ಹೋಗ್ಬೇಡ. ನೀನು ಅಪ್ಪಂಗೇನು ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಬ್ಯಾಗ್ ಎತ್ಕೊಂಡು ನೀನು ಬೆಂಗಳೂರಿಗೆ ಬಂದ್ಬಿಡು. ನೀನು ಬೆಂಗಳೂರಿಗೆ ಬಾ, ನಿಂದು ಪಾಸ್ಪೋರ್ಟು ವೀಸಾ ಎಲ್ಲ ತಗೊಂಡು ಬಂದ್ಬಿಡು ಬೆಂಗಳೂರಿಗೆ. ಅಲ್ಲಿ ಯಾವುದೋ ಒಂದು ಹೋಟೆಲ್ ರೂಮ್ ಮಾಡ್ಕೊಂಡು 3 ದಿನ ಇರು. ಅಷ್ಟರೊಳಗಡೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟು ನಿನ್ನ ಕರೆಸ್ಕೊತೀನಿ. ಅಯ್ಯೋ ಪಾರಿನೂ ಕರೆಸ್ಕೊತೀಯಾ? ಹ್ಞೂ ಕಣಮ್ಮ, ಇಲ್ಲಿಗೆ ಬಂದ್ಬಿಡು. ಅಪ್ಪಂಗೆ ನಾವು ಎಲ್ಲಿದ್ದೀವಿ ಅಂತಲೂ ಹೇಳೋದು ಬೇಡ. ಇಷ್ಟೆಲ್ಲ ಮೋಸ ಮಾಡಿ ನಿನಗೆ ಇಂಥ ಒಳ್ಳೆ ಹೆಂಡ್ತಿಗೆ ಮೋಸ ಮಾಡೋನೆ ಅಂತ ಹೇಳಿದ್ರೆ ಅಂಥವ್ರು ಇದ್ರೇನು ಹೋದ್ರೇನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ಅಂತ ನೀನು ಎಷ್ಟು ಒದ್ದಾಡಿದ್ಯಾ ಅಂತ ನನಗೆ ಗೊತ್ತು. ಅಮ್ಮ, ನೀನು ತಲೆ ಕೆಡಿಸ್ಕೊಬೇಡ. ಅಪ್ಪನ ಜೊತೆ ಇರೋಕೆ ನಿನಗೆ ಇಷ್ಟ ಇದ್ದರೆ ಇರು, ಇಷ್ಟ ಇಲ್ಲ ಮಗಳೇ ಅಂದರೆ ಬ್ಯಾಗ್ ತಗೊಂಡು ಸುಮ್ಮನೆ ಹೊರಟು ಬರ್ತಾ ಇರು ಅಷ್ಟೇನೆ. ಇವನ ಜೊತೆ ಇರೋಕ್ಕೆ ನನಗೆ ಏನೇನು ಇಷ್ಟ ಇಲ್ಲ ಮಗಳೇ. ನನಗೆ ಈಗಲೇ ಹೊರಟು ಬಿಟ್ಟು ಬರ್ತಿರೋದೆ ನಾನು ಬೆಂಗಳೂರಿಗೆ. ನೋಡು ಮಗಳೇ, ನನಗೆ ಅಲ್ಲೆಲ್ಲ ಫ್ಲೈಟ್ ಗಿಟೆಲ್ಲ ಹತ್ತಕ್ಕೆ ಬರಲ್ಲ. ಅದೊಂದು ನೋಡ್ಕೊ ಹೇಳ್ಕೊಡು, ಹೆಂಗೆ ಗೊತ್ತಬೇಕು ಅಂತ ಹೇಳ್ಬಿಟ್ಟು ನಾನು ಹಂಗೇನೇ ಹತ್ಕೊಂಡು ಬಂದ್ಬಿಡ್ತೀನಿ. ಸರಿ ಮಮ್ಮ, ಆಯಿತು. ನೀನು ತಲೆ ಕೆಡಿಸ್ಕೊಬೇಡ. ನೀನು ಸುಮ್ಮನೆ ಲಗೇಜ್ ಬ್ಯಾಗ್ ಎತ್ಕೊಂಡು ಬೆಂಗಳೂರಿಗೆ ಬಾ ಸಾಕು. ನಿನಗೆ ಎಷ್ಟು ಬೇಕೋ ಅಮೌಂಟು ಎಲ್ಲನೂ ನಾನೇ ಹಾಕ್ತೀನಿ. ಸಾಕು ಬಿಡು ಮಗಳೇ, ನೀನು ಎತ್ತಿದ್ದಕ್ಕೂ ನಾನು ಸಾರ್ಥಕ ಆಗೋಗ್ಬಿಡ್ತು. ಸರಿ ಆಯಿತು, ನಾನು ಈ ಕ್ಷಣನೇ ಹೊರಟ್ಬಿಟ್ಟು ಬರ್ತೀನಿ. ಸರಿ ಮ್ಯಾಮ್, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಹಬ್ಬ ಸದ್ಯ ಬಂದೆ. ಮೋಸ ಮಾಡಿರೋನ್ಗೆ ಇದೇ ಗತಿನೇನೆ. ಹೆಂಡ್ತಿಗೆ ಮೋಸ ಮಾಡಿ ಯಾವಳ ಜೊತೆನೋ ಓದೋನ್ಗೆ ಹಿಂಗೇನೇ ಆಗಬೇಕು. ಇವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇವನಿಗೆ ಮಾತ್ರ ನನಗೆ ಬಾಯಿಗೆ ಬರ್ತೈತೆ ನೋಡು. ಥು, ಇವ್ ನನ್ನ ಗಂಡನೂ ಅಲ್ಲ, ನಾನು ಇವ್ನಿಗೆ ಹೆಂಡ್ತಿನೂ ಅಲ್ಲ. ಇವ್ರ ಸವಾಸ ನನಗೆ ಬೇಡ. ಫಸ್ಟ್ ಹೋಗಿ ಲಗೇಜ್ ಬ್ಯಾಗ್ ತಗೊಂಡು ಬಂದ್ಬಿಡ್ತೀನಿ. ಏನಾದರೂ ಎಲ್ಲಿಗೆ ಓದ್ತಾ ಇದ್ದೀನಿ ಅಂತ ಒಂದು ಲೆಟರಾಗಿ ಬರೆದಿಕ್ಬಿಟ್ಟು ಆಮೇಲೆ ಹೋಗ್ತೀನಿ. ಸಾಕಿ ಒಂದು ಸವಾಸನೇನೆ. ಲೇ ಚಿನ್ನ, ಎಲ್ಲಿದೆಯೇ? ಓಯ್, ಎಲ್ಲೋದ್ಲಪ್ಪ ಇವಳು? ನೆನ್ನೆ ಮಾಡಿರೋ ಜಗಳಕ್ಕೇನಾರ ಮುಂಚ್ಕೊಬಿಟ್ಟವಳ? ಲೇ, ಎಲ್ಲಿದೆಯೇ? ಬಾರೆ, ತಪ್ಪಾಯ್ತು ಅಂತ ಹೇಳೋದ್ನಲ್ಲೇ. ಏನಿ ತಪ್ಪಾಯ್ತು ಅಂತ ಹೇಳಿದ್ರು ಇವಳು ಮುನ್ನಿಸ್ಕೊಂಡು ಕುಂತಿರೋದು ನೋಡು. ಆಗಿದ್ದಾಗೋಯ್ತು, ನಾನೇನು ಬೇಕು ಅಂತ ಮಾಡುದ್ನಾ? ಬಾ. ಓಯ್ ಲೇ ಚಿನ್ನ, ಲೇ ಎಲ್ಲಿದೆಯೇ? ಹೋಗತ್ತಾಗೆ, ಒಳಗಡೆನೂ ಇಲ್ಲ, ಎಲ್ಲೂ ಇಲ್ಲ. ಓಯ್ ಚಿನ್ನ, ಅಕ್ಕ, ಮಂಜಕ್ಕ, ಮಂಜಕ್ಕ, ನಾನು ಎಂಡ್ರೇನ ಬಂದ್ಲೇನಕ್ಕ? ಇಲ್ಲ ಕಣಪ್ಪ, ಬರಲಿಲ್ಲ. ಹೌದಾ? ಸರಿ ಅಕ್ಕ, ಆಯ್ತು. ಏ ಅಣ್ಣ, ಬೆಳಿಗ್ಗೆ ಬ್ಯಾಗ್ ಇಟ್ಕೊಂಡು ಈ ಕಡೆ ಎಲ್ಲೋ ಹೋಗ್ತಾ ಇದ್ರು. ಬೆಳಿಗ್ಗೆನೇನೆ. ಏನು ಬ್ಯಾಗ್ ಹಿಡ್ಕೊಂಡು ಹೋಯ್ತಾ ಇದ್ಲಾ? ಹ್ಞೂ ಅಣ್ಣ, ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ಲು. ಯೂನಿಪಾಸ್ಕೋಲ ಹೌದೇನೆ? ನೀನು ನೋಡ್ದೇನೆ? ಹ್ಞೂ ಕಣಕ್ಕ, ನೋಡ್ದೆ. ಇದೇನಿದು? ಏನೋ ಲೆಟರ್ ಬೇರೆ ಇಟ್ಟವಳೆ. ನೀವು ಮಾಡಿರೋ ಕೆಲಸ ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ನೀವು ನನಗೆ ಮತ್ತು ನನ್ನ ಮಗಳಿಗೆ ತುಂಬ ನಂಬಿಕೆ ದ್ರೋಹ ಮಾಡಿದ್ದೀರಾ. ನಿಮ್ಮನ್ನು ಇನ್ನು ಮುಂದೆ ಯಾವ ಕಾರಣಕ್ಕೂ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ನೀವು ಇಷ್ಟು ಮೋಸ ಮಾಡಿದ್ದೀರಿ ಎಂದು ತಿಳಿದ ಮೇಲೆ ನಿಮ್ಮ ಜೊತೆ ಬದುಕಲು ನನಗೆ ಯಾವುದೇ ಕಿಂಚಿತ್ತೂ ಇಷ್ಟ ಇಲ್ಲ. ಆದ ಕಾರಣ ನಾನು ನಿಮ್ಮನ್ನು ಬಿಟ್ಟು ನನ್ನ ಮಗಳ ಜೊತೆ ದೂರ ಹೋಗುತ್ತಿರುವೆ. ನಾನು ನನ್ನ ಮಗಳ ದೇಶಕ್ಕೆ ಹೋಗುತ್ತಿರುವೆ. ನೀವು ನನ್ನನ್ನು ಹುಡುಕಬೇಡಿ. ನೀವು ಎಲ್ಲಿದ್ದರೂ ಖುಷಿಯಾಗಿರಿ. ನೀವು ಮಾಡಿರುವ ತಪ್ಪಿಗೆ ನನ್ನ ಬಳಿ ಕ್ಷಮೆ ಇಲ್ಲ. ನಾನು ಸಾಯುವ ತನಕ ನಾನು ನಿಮ್ಮನ್ನು ಕ್ಷಮಿಸುವುದಿಲ್ಲ. ನೀವು ಹೋಗಿ ಆ 2ನೇ ಹೆಂಡತಿ ಜೊತೆನೇ ಬಾಳುಮೆ ಮಾಡಿ. ಇದೇ ನನ್ನ ನಿರ್ಧಾರ. ಅಯ್ಯೋ ದೇವ್ರೇ, ಅಯ್ಯೋ ತಪ್ಪು ಮಾಡಿಬಿಟ್ಟೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ.
ಅಯ್ಯೋ ನನ್ನ ಹೆಂಡ್ತಿ ಬಿಟ್ಟು ಹೋಗ್ಬಿಟ್ಲ ನನ್ನ. ಈಗ ನಾನು ಹೆಂಡ್ತಿನ ಎಲ್ಲಿ ಅಂತ ಹುಡುಕ್ಲಿ? ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಗೊತ್ತೈತೆ. ಈಗ ನನ್ನ ಹೆಂಡ್ತಿ ಮತ್ತೆ ಸಿಗ್ತಾಳ ನನಗೆ? ಸಿಗಲ್ಲ. ಅಯ್ಯೋ ಏನಪ್ಪ ಮಾಡಲಿ ನಾನು? ಲೆಟರ್ ಬರ್ದಿಕ್ಬಿಟ್ಟು ಹೋಗೋಳಿ ಅಂದರೆ ಇಬ್ಬರು ಜೊತೆಗೆ ಫಾರಿನ್ಗೆ ಹೋಗೋಣ ಅಂತ ಹೇಳಿದ್ಲು. ನಾನು ಎಷ್ಟು ಆಸೆಗಿದ್ದೆ ಫಾರಿನ್ಗೆ ಹೋಗ್ಬಿಡೋಣ ಜೊತೆಗೆ ಅಂತ ಹೇಳ್ಬಿಟ್ಟು. ಆದರೆ ಇದ್ದಕ್ಕಿದ್ದಂಗೆ ನಾನು ಒಬ್ಬನೇ ಬಿಟ್ಬಿಟ್ಟು ಇವಳೇ ಹೊರಟೋಗ್ಬಿಟ್ಲಾ. ಅಯ್ಯೋ ದೇವ್ರೇ, ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಲೇ ಮನಿಯಾಳಿ, ನಿನ್ನಿಂದನೇ ಕಣ್ಲೆ ಆಗಿದ್ದು ಮಮತಿ, ಎಲ್ಲ ನಿನ್ನಿಂದನೇ ಆಗಿದ್ದು. ನಾನು ನನ್ನ ಹೆಂಡತಿ ಚೆನ್ನಾಗೇ ಇದ್ವಿ, ಆದರೆ ನೀನು ಅನ್ಯಾಯವಾಗಿ ಬಂದ್ಬಿಟ್ಟು ಮದುವೆ ಕಾಳು ಮಾಡಿಬಿಟ್ಟೆ. ಯಾರು ನನ್ನ ತಪ್ಪು ನನ್ನ ಥರ ತಪ್ಪು ಮಾಡಬೇಡಿ. ಎರಡು ದೋಣಿ ಮೇಲೆ ಕಾಲಿಕ್ಕಿದ್ರೆ ಮುಳುಗೋದು ನಾವೇನೇನೆ. ದೋಣಿಗಳೇನೋ ಹೋಗ್ತಿರ್ತಾವೆ ತೇಲ್ಕೊಂಡು, ಕಾಲಿಗ್ದ ತಾನೇ ಮುಳುಗೋದು. ಹೀಗೆ ಏನು ಮಾಡ್ಲಪ್ಪ? ಅಣ್ಣ ಅಣ್ಣ, ನಿಮ್ಮ ಹೆಂಡತಿ ಫೋನ್ ಮಾಡಿದ್ಲಣ್ಣ. ನನ್ನ ಹತ್ರನೂ ಮಾತಾಡಿದ್ಲು ಫೋನ್ ಮಾಡಿ. ನೀವು ಮಾಡಿರೋ ಕೆಲಸ ಎಲ್ಲ ಹೇಳಿದ್ಲು. ನನ್ನ ಗಂಡಂಗೆ ದಯವಿಟ್ಟು ನಾನು ಹುಡ್ಕೋ ಪ್ರಯತ್ನ ಮಾಡಬೇಡ ಅಂತ ಹೇಳು. ಅವ್ರಿಗೆ ಲೆಟರ್ ಸಿಕ್ತೋ ಸಿಕ್ಕಿಲ್ವೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ಲೆಟರ್ ಸಿಕ್ಕಿಲ್ಲ ಅಂದರೆ ನೀನೇ ಹೋಗ್ಬಿಟ್ಟು ಹೇಳು. ನಾನು ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಖುಷಿಯಾಗಿರ್ತೀನಿ. ಅವ್ರು ಹೆಂಗಾರು ಮಾಡ್ಕೊಳಕ್ಕೆ ಹೇಳು. ದಯವಿಟ್ಟು ಇನ್ನು ಸಾಯೋ ತನಕ ನಾನು ನನ್ನ ಮಗಳು ಎಲ್ಲಿದ್ದೀವಿ ಅಂತಲೂ ಅವ್ರಿಗೆ ಹೇಳಲ್ಲ, ನಾವೇನು ಮಾಡ್ತಾಯಿದ್ದೀವಿ ಅಂತಲೂ ಅವ್ರಿಗೆ ಗೊತ್ತಾಗಲ್ಲ. ಇವತ್ತಿಂದ ಸಿಮ್ನೆಲ್ಲ ಬದಲಾಯಿಸ್ತಾ ಇದ್ದೀನಿ, ನಾನು ನಂಬರ್ನೆಲ್ಲ ಸ್ವಿಚ್ ಆಫ್ ಮಾಡ್ಕೊತಾ ಇದ್ದೀನಿ. ನನ್ನ ಸವಾಸಕ್ಕೆ ಬರಬೇಡ ಅಂತ ಹೇಳು ಅಂತ ಹೇಳ್ಬಿಟ್ಟು ಹೋಯ್ತು ಕಣಣ್ಣ. ಅಣ್ಣ, ನಿನ್ನ ಹೆಂಡ್ತಿ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿತ್ತು ಅಂದರೆ ನೀನು ನಂಬಿಕೆ ಬಿಡ್ತೀಯ ಕಣಣ್ಣ. ನಾವು ಸಮೇತ ಹೇಳ್ತಾ ಇದ್ವಿ, ಬ್ಯಾಡವೇ ಬ್ಯಾಡವೇ 3 ದಿನ ಅಲ್ಲಿ 3 ದಿನ ಇಲ್ಲಿ ಅಂತ ಎಲ್ಲೆಲ್ಲೋ ಹೋಗ್ತಾನೆ ನಿನ್ನ ಗಂಡ, ನಂಬ್ಯಾಡ್ವೆ ಅಂದ್ರೂ ಇಲ್ಲ ಅಣ್ಣ, ನಿನ್ನ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ಲು ಕಣಣ್ಣ. ನಾವೆಷ್ಟು ಹೇಳಿದ್ರು ನನ್ನ ಗಂಡ ಅಂತೋನಲ್ಲ, ನನ್ನ ಗಂಡ ತುಂಬ ಒಳ್ಳೆಯನು, ನಮಗೋಸ್ಕರ ಕಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ಲು ಕಣಣ್ಣ. ಆದರೆ ನೀವು ಅವ್ಳ ನಂಬಿಕೆಗೆ ಒಂದೇ ಸಲ ಕೊಳ್ಳಿ ಇಕ್ಬಿಟ್ರಿ ಕಣಣ್ಣ. ಪಾಪ ನಿಮಗೆ ನೀವು ಒಂದು ತಿಂಗಳು ದುಡ್ಡು ಕೊಟ್ಟರೆ ಒಂದು ತಿಂಗಳು ದುಡ್ಡು ಕೊಡ್ತಾ ಇರಲಿಲ್ವಾ? ಅಯ್ಯೋ ನನ್ನ ಗಂಡನ ಕಷ್ಟ ಯಾಕೆ? ಹಗಲು ರಾತ್ರಿ ವಾರಕ್ಕೆ 3 ದಿನ ಮನೆಗೆ ಬಂದು ದುಡಿತಾವನೆ. ಅವ್ನಿಗೆ ಯಾಕೆ ಕಷ್ಟ ಅಂತ ಕೂತ್ಕೊಂಡು ಕಷ್ಟಪಟ್ಟೆಲ್ಲ ಕೆಲಸ ಮಾಡೋದು ಕಣಣ್ಣ. ಬಟ್ಟೆ ಹೊಲಿಯೋದು, ಜಾಕೆಟ್ ಹೊಲಿಯೋದು, ಎಲ್ಲ ಮಾಡಿ ಮಗಳನ್ನ ನೋಡ್ಕೊಂಡು ಬೆಳೆಸ್ತು ಕಣಣ್ಣ. ನೀವು ಹಿಂಗೆ ಮಾಡಿಬಿಟ್ಟಿದ್ದು ಕಳು ಮನ್ಸಿಗೆ ಶಾನೆ ಬೇಜಾರಾಗೈತೆ ಅಂತ ಅನ್ನಿಸ್ತದೆ. ಬಿಡೋಣ, ಒಳ್ಳೆ ಹೆಂಡ್ತಿನಂತೂ ಕಳ್ಕೊಬಿಟ್ಟೆ ನೀನು. ಅದಕ್ಕೆ ಹೇಳೋದು, ಒಳ್ಳೆಯರು ಮೋಸ ಮಾಡಿದ್ರೆ ದೇವ್ರು ಯಾವತ್ತೂ ಕ್ಷಮಿಸಲ್ಲ ಅಂತೇಳ್ಬಿಟ್ಟು. ಇವತ್ತು ನೀನು ಹೆಂಡ್ತಿ ನೋಡ್ದೇನಣ್ಣ, ಆರಾಮಾಗಿ ಹೊರಟೋಗ್ಬಿಟ್ರತ್ತಾಗೆ. ಹೆಂಗೋ ಮಗಳ ಜೊತೆ ಪಾರಿನಾಗ ಸಂದಾಕಿರ್ತಾರೆ. ಈಗ ನೀನು ಒಂಟಿ ಪಿಸಾಚಿ ಆಗೋಗ್ಬಿಟ್ಟ. ಏನೋ ನನಗದೆಲ್ಲ ದೊಡ್ಡ ವಿಚಾರ ಯಾಕಣ್ಣ. ನಿಮ್ಮ ಹೆಂಡ್ತಿ ಹೇಳು ಅಂದ್ಲು, ನಾನು ಹೇಳಿದ್ದೀನಿ ಕಣ್ಣ ಅಷ್ಟೇ. ನನಗೂ ಫೋನ್ ಮಾಡಲ್ವಂತೆ, ಇನ್ನು ಯಾರಿಗೂ ಫೋನ್ ಮಾಡಲ್ವಂತೆ, ಇನ್ನು ಕೊನೆ ಕಾಲಿದು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ಲು ಕಣ್ಣ. ಅದನ್ನೇ ಹೇಳೋಣ ಅಂತ ಬಂದೆ. ಸರಿ ಕಣ್ಣ, ನಾನು ಇನ್ನು ಹೊರಡ್ತೀನಿ. ನೀ ಹೆಂಗ ನಮ್ಮ ಅಣ್ಣನ ಹೆಂಡ್ತಿನ ಇನ್ನೊಂದು ಕಿತ ಕನ್ವಿನ್ಸ್ ಮಾಡ್ಬಿಟ್ಟು ನನ್ನ ಕರ್ಕೊಂಡು ಹೋಗಿ ಮಾಡಮ್ಮ. ಒಂದೇ ಒಂದು ಕಿತ ನಿನ್ನ ಮಾತು ಕೇಳ್ತಾಳೆ. ನಿನ್ನ ನನಗೆ ಗೊತ್ತು ನಿಂತ ಫೋನ್ ನಂಬರ್ ಇರ್ತದೆ ಅಂತ. ಒಂದೇ ಒಂದು ಕಿತ ನಾನು ಎಂಡ್ರು ಫೋನ್ ಹಾಕ್ಬಿಟ್ಟು ಹೇಳ್ತೀಯಾ? ನೋಡಿ, ನನ್ನ ಹತ್ರ ನಂಬರ್ ಇಲ್ಲ ಇದ್ರೂ ನಿಜವಾಗೂ ನಾನಂತೂ ನಿಮ್ಮ ಸಪೋರ್ಟಿಗೆ ಬಂದು ಹೇಳ್ತಾ ಇರಲಿಲ್ಲ ಬಿಡಿ. ಈ ಥರ ಒಂದು ಮನೆ ಕೂತಿರೋ ಹೆಣ್ಮಕ್ಳಿಗೆ ಈ ಥರ ಮೋಸ ಮಾಡಿಬಿಟ್ರೆ ಥೂ, ಯಾವ ಹೆಂಗ್ಸ್ತಾನೆ ಸಹಿಸ್ತಾಳೆ. ನನ್ನ ಗಂಡ ಏನಾದರೂ ಇಂಥ ಕೆಲಸ ಮಾಡಿದರೆ ನಾನಂತೂ ಕ್ಷಮೆನೇ ಕೊಡ್ತಿರಲಿಲ್ಲ. ಅಲ್ಲೇ ಊಟಕ್ಕೆ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾ ಇದ್ದೆ. ಆದರೆ ಅವಳು ನಿಮ್ಮನ್ನು ಸಾಯಿಸಿಲ್ಲ, ಅದು ನಿಮ್ಮ ಪುಣ್ಯ ಅಂತಲೇ ಅಂದ್ಕೊಳ್ಳಿ. ಸರಿ, ನನಗೆ ದಯವಿಟ್ಟು ನಾನು ಏನು ಹೇಳ್ಬೇಡಿ ಕೇಳಬೇಡಿ. ಅವಳು ಹೇಳು ಅಂದಿರೋದನ್ನ ನಾನು ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಮತ್ತೆ ಮಮತನ ಹತ್ರ ಹೋಗ್ಬೇಕಾ ನಾನು? ಅಲ್ಲಿ ಹೋಗೋದಕ್ಕಿಂತ ಸುಮ್ಮನೆ ಎಲ್ಲ ಅಡ್ಡಾಡ್ಕೊಂಡಿರೋದು ವಾಸಿ ಅನ್ನಿಸ್ತದೆ. ಏನು ಮಾಡೋದು? ಇನ್ನು ಇವಳು ಇಲ್ಲ, ಯಾರೂ ಇಲ್ಲ ಅಂದರೆ ನಾನು ಇನ್ನು ಹೆಂಗಿರಲಿ ಇಲ್ಲಿ? ಇನ್ನಿಲ್ಲಿದ್ದು ಏನು ತಾನೇ ಮಾಡಲಿ? ಅಲ್ಲಿಗೆ ಹೋದ್ರೂ ಕಷ್ಟ, ಇಲ್ಲಿಗೆ ಬಂದರೂ ಕಷ್ಟನಾ? ಹೆಂಗಾದರೂ ಮಾಡಿ ಇನ್ನೊಂದೆರಡು ದಿನ ಇಲ್ಲೇ ಇದ್ದರೆ ನನ್ನ ಮಗಳು ನನ್ನ ಮೇಲಿರೋ ಪ್ರೀತಿ ಕರ್ಸ್ಕೊಂತಾಳೇನೋ. ಒಂದೆರಡು ದಿನ, 1-2 ತಿಂಗಳು ಇಲ್ಲೇ ಇದ್ದು ನನ್ನ ಮಗಳಿಗೆ ಮೇಲ್ ಮೇಲೆ ಮೇಲ್ ಹಾಕಿ ಫೋನ್ ಮೇಲೆ ಫೋನ್ ಮಾಡ್ತೀನಿ. ಏನಾದರೂ ಮನ್ಸು ಕರಗ್ಬಿಟ್ಟು ನನ್ನೂ ಕರ್ಸ್ಕೊಂತಾಳೆ ಅನ್ನಿಸ್ತೈತೆ. ಸಾರಿನೇ, ತಪ್ಪು ಮಾಡಿಬಿಟ್ಟೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ.